ಹೆಸರು ಶಬರೀಶ್ ಭೋವಿ ಅಂತೇಳಿ. ನನ್ನ ದ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ತಲೆ ಮೇಲಿಂದ ಕೆಳಗೆ ವಿಡಿಯೋ, ಮೇಲಿಂದ ಕೆಳಗೆ. A few moments later. ಕಳಿಸತ ನಾವು ಮಾಡಿರೋಂಥ ವೀಡಿಯೋ 4 ತಿಂಗಳಾಗೋಯ್ತು. ಅದಾದಮೇಲೆ ಯಾವುದೇ ವೀಡಿಯೋ ಆಗಲಿ ಏನೇ ಆಗಲಿ ನಾವೇನು ಹಾಕಿಲಾಗಿತ್ತು. ಆದರೆ ಒಂದು ನನಗಿರೋಂಥ ಸಣ್ಣ ಸಬ್ಸ್ಕ್ರೈಬರ್ ಕೌಂಟ್ ಅಂದರೆ ಒಂದು 25 ಜನ ಏನೋ ಇದ್ದಾರೆ. ಅದರೊಳಗೆ ಒಬ್ಬರು ಏನಂತ ಹಾಕಿದ್ರು ಅಂದರೆ, ಒಂದು ಜಂಗಲ್ ಒಳಗೆ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿನ್ನಿ ಅಂತೇಳಿ, ಅಂದರೆ ಗುಡ್ಡ ಟೈಪಿನ ತಿನ್ನು. ಆದರೆ ಅದು ಭಾಳ ಸಿಂಪಲಾಗಿ ಹೋಗ್ಬಿಡ್ತಿತ್ತು, ನಮ್ಮಂಥ ಜನರಿಗೆಲ್ಲ ಅಲ್ಲ ಅದು. ಸೊ ಅದಕ್ಕೋಸ್ಕರ ನಾವೊಂದು ದೊಡ್ಡದಾಗಿರೋ ಕಾರ್ಡ್ ಒಳಗೆ ಒಂದು 600 ರೂಪಾಯಿ ಇಟ್ಕೊಂಡು ಅದರೊಳಗೆ ಬರುವಂಥ ರಿಸೋರ್ಸಸ್ನ ತೊಗೊಂಡು ಸರ್ವೈವ್ ಮಾಡುವ ಅಂಥೇಳಿ. ಸೊ ನಾನು ಸ್ವಲ್ಪ ಐಟಮ್ ಸರ್ವೈವಲ್ ಈಗ ತೊಗೊಂಡೇನಿ, ತೋರಿಸ್ತೆ ಒಂದು ಸೆಕೆಂಡ್. ಸೊ ನಮ್ಮ ಹತ್ರ ಇರೋ ಐಟಮ್ಗಳು ಇಷ್ಟು. ಇದಂತೂ ಶೂಟಿಂದು, ಇದೂ ಮೈಕು. ಇದು ನಮಗೆ ಪ್ಲೇಟು ಸ್ವಲ್ಪ ಯಾರೋ ಒಂದು 15 ರೂಪಾಯಿಗೇನೋ ಕೊಟ್ಟಿದ್ದು. ಇದು ನಮ್ಮ ಮನೆಯಿಂದನೇ ತೊಗೊಂಬಂದಿದ್ದು. ಇದರೊಳಗೆ ನೋಡೋದಾದರೆ ಇದು ಒಳಗೆ ಲೋಟ, ಅರಿಶಿನ, ಈಗ ನೀರು ಕುಡಿಯೋಕ್ಕೆಲ್ಲ ಲೋಟ ಎಲ್ಲ ಬೇಕು, ಅರಿಶಿನ, ಖಾರ ಪುಡಿ, ಇದು ತರಕಾರಿ ಐಟಮ್ ಸ್ವಲ್ಪ. ಈಗ ಬಂದರು 2 ಜನ ಪೆಟ್ರೋಲ್ ತರಕ್ಕೆ ಹೋಗಿದ್ರು ಬೆಂಕಿ ಹಚ್ಚಿ. ಆಮೇಲೆ ನಮ್ಗೆ ಬೇಕಾದಾಗ ತಿನ್ನಕ್ಕಂತೇಳಿ 20 ರೂಪಾಯಿ ಸ್ನ್ಯಾಕ್ಸು. ಆಮೇಲೆ ಇದು ಮ್ಯಾಗಿ. ನಮ್ಮ ಸಿರ್ಸಿ ಒಳಗೆ ಸ್ಮಾರ್ಟ್ ಪಾಯಿಂಟ್ ಉಂಟು, ಇಷ್ಟು ದೊಡ್ಡದಾಗಿರೋದು. ಇದ್ರ ಮೇಲೆ MRP 90 ರೂಪಾಯಿ ಉಂಟು ಇಲ್ಲಿ. 90 ರೂಪಾಯಿ ಉಂಟು. ಆಮೇಲೆ ಪ್ಯಾಕ್ಸ್ ಆಫ್ 6 ಜನಕ್ಕೆ ಅಂತೂ ಬರ್ತದಿದು. ಇದು ನಮಗೊಂದು 60 ರೂಪಾಯಿ ಬಿತ್ತು, 60. ಆಮೇಲೆ ಇದು ನನಗೆ ಅಲ್ಲಿ ಹೋದ್ಕೊಳ್ಳೆ ಹಿಡಿಸಿಡ್ತು, ಈಗ ಎಲ್ಲರಿಗೂ ಹಿಡ್ಸಿಟ್ಟು ಬಂತೇನೋ. ಇದು ನನಗೆ ಬಿತ್ತು 60 ರೂಪಾಯಿ. ಇದ್ರ ಮೇಲೆ ಉಂಟು 44 ರೂಪಾಯಿನೋ ಬಿದ್ದಿದ್ದು. ಆಮೇಲೆ ಮ್ಯಾಗಿ ಅಷ್ಟೇ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಬರೋಲ್ಲ. ಅದರೊಳಗೆ ನಾವು ಇಪ್ಪಿ ಅವ್ರದ್ದೇ ಇದು ಏನೋ ಅಂತ ಪಾಸ್ತಾನೇ ಹಾಕ್ತಿದ್ದೀವಿ. ಇದೊಂದು ಪಾಸ್ತಾ, ಇದ್ರ ರೇಟ್ ಇಲ್ಲೇ ಇರಬೇಕು. ಇದು ನಮಗೆ 35 ರೂಪಾಯಿ. ಅವ್ರು ಅಂದರು ಸ್ಮಾರ್ಟ್ ಪಾಯಿಂಟಲ್ಲಿ ಆಗಿದ್ದಕ್ಕೆ ನಮಗೊಂದು 30 ರೂಪೀಸ್, 5 ರೂಪಾಯಿನೂ ಕಮ್ಮಿ. ಆಮೇಲೆ 1 ಲೀಟ್ರು, 2 ಲೀಟ್ರು, 3 ಲೀಟ್ರು, ಆಮೇಲೆ ಇದೊಂದು 4-5 ಲೀಟ್ರ್. ಯಾಕಂದರೆ ನಾವಿಲ್ಲಿ ಮೇನ್ ರೋಡ್ಗಿಂತ ಏನಿಲ್ಲ ಅಂದರೂ ಮಿನಿಮಮ್ 8-9 ಕಿಲೋಮೀಟ್ರ್ ಬಂದೀವಿ. ಅಂಗಡಿ ಬೇಕಂದರೆ ಮಿನಿಮಮ್ ಒಂದು 20 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಹಾಗಾಗಿ ವಾಪಸ್ಸೇನು ಹೋಗೋಕ್ಕಾಗಲ್ಲ ಅಂತ. ಸ್ವಲ್ಪ ಇದು ಕೋಲ್ಡ್ ಡ್ರಿಂಕ್ಸು ಕುಡಿಲಿಕ್ಕೆಲ್ಲ. ದರಿದ್ರ ಕೆಟ್ಟವರು ಚೀಲಕ್ಕೆ 8 ರೂಪಾಯಿ ತೊಗೊಂಡ್ರು. ಅಲ್ಲಿ ಸ್ವಲ್ಪ ಬಜೆಟಿಗೆ ಹೊಡ್ತಾ ಬಿತ್ತು ನನಗೆ, ಗಾಡಿ ಪೆಟ್ರೋಲಿಗೆ. ಆಮೇಲೆ ಪೆಟ್ರೋಲ್ ಕೊಡಲಿ, ಇದು ಪೆಟ್ರೋಲು ಹಳ್ಳಿ ಕಡೆ ಎಲ್ಲ ಹೆಂಗಂದರೆ, ಇಲ್ಲಿ ಹಳ್ಳಿ ಕಡೆ ಎಲ್ಲ ಬಂಕೆಲ್ಲ ಇರೋಲ್ಲ, ಹಾಗಾಗಿ ಒಂದು 60 ರೂಪಾಯಿ ಪೆಟ್ರೋಲು. ಆಮೇಲೆ ಒಂದು ಸ್ವಲ್ಪ ಎಲ್ಲರೂ ನೀರು ಸಿಕ್ತಂದರೆ ಅಥವಾ ಉಂಬಳ ಕಚ್ಚಿದ್ರೆ ಅಂಥೇಳಿ ಶಾಂಪು. ಇವನೊಂದು 4 ತೊಗೊಂಬಂದಾನೆ. ಉಂಬಳ ಕಚ್ಚಿದರೆ ಉಪ್ಪು ಅಥವಾ ಸುಣ್ಣ ಹಿಂಗೇನಾರು ಹಚ್ತಾರೆ, ಆದರೆ ಶಾಂಪು ನಮಗೆ ಸಿಕ್ಕಿದ್ದು, ಅದು ಹಚ್ಚಿದ್ರೆ ಚಲೋ ಅಂತ. ಆಮೇಲೆ ಸ್ವಲ್ಪ ಲಸ್ಸಿ ಪ್ಯಾಕೆಟು 1 2 3 4. ಇನ್ನೊಂದು ಸ್ಟಿಂಗ್ ಬಾಟ್ಲೆ. ಈಗ ಇದಿಷ್ಟು ಕ್ಯಾಂಪ್ ಹಾಕೋದು ಇಲ್ಲಿ ಹಾಕ್ಬೇಕಂತೇಳಿ ನಾವು ಅಂದ್ಕೊಂಡಿರೋದೀಗ. ಇದಿಷ್ಟು ಜಾಗನ ಕ್ಲೀನ್ ಮಾಡಿಕೊಂಡು, ಇದಕ್ಕಿಂತ ಮುಂಚೆ ಇಂಟ್ರೋದ ಜೊತೆನೇ ನಾವು ಅಲ್ಲಿ ಬರ್ತಾ ಇರೋ ರೂಟು ಮತ್ತು ನಮಗೊಂದು ಕಪ್ಪೇನೂ ಸಿಗ್ತದೆ, ಅದು ವೀಡಿಯೋನೂ ಹಾಕ್ತಾನೆ ಮುಂದ್ಗಡೆದು. ಆಮೇಲೆ ಈಗ ಏನೇನು ಆಗ್ತದೆ ಏನೇನಿಲ್ಲ ಫಾಸ್ಟ್ ಫಾರ್ವರ್ಡ್ ಒಳಗೆ ತೋರಿಸುವ. ಈಗ ಸದ್ಯಕ್ಕೆ 2 hours later. ಈಗ ಈ ಕಡೆ ಬಂದಿರೋದು. ಈಗ ಯಾರು ನಾನು ಆಗಲಿ ಇದ್ದಾನೆ, ಮತ್ತು ಮುಂದೆ ಹೋಗಾರ ಅವ್ರೊಳಗೆ ಬರೋರೊಳಗೆ ಯಾರು ನಮ್ಮೂರು 4 ಜನ ಬಂದು 4 ಜನದೊಳಗೆ ಯಾರು ಆ ಕಡೆ ಈ ಕಡೆ ಆದರೆ ಗೊತ್ತಾಗಲ್ಲ. ಕೂಗು ಹೊಡೆಯೋಕೆ ಆಗಲಿ ದೊಡ್ಡದಾಗಿ ಮಾತಾಡೋಂಗಿಲ್ಲ. ಈಗ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ್ದಾಗ ನಾನು ಸ್ವಲ್ಪ ದೊಡ್ಡಕ್ಕೆ ಮಾತಾಡಕತ್ತೀನಿ. ಆಮೇಲೆ ಮೈಕ್ ಇಲ್ಲದೆ ಹತ್ತಿರ ಇಲ್ಲದೆ ಭಾಳ ದೊಡ್ಡಕ್ಕೆ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಯಾರು ಯಾವ ಡೈರೆಕ್ಷನಲ್ಲಿ ಇದ್ದಾರೆ ಅಂಥೇಳಿ CT ಹೊಡಿತೀವಿ, ಆವಾಗ ಸ್ವಲ್ಪ ಸೇಫ್. ಹೇಳ್ರಿ.
ಈ ಕಡೆಯಿಂದ ಲೆಫ್ಟ್. ಇಲ್ಲಿ ಸಿಕ್ಕಾಪಟ್ಟೆ ಕೋಣ ಎಲ್ಲ ಈ ಕಡೆ. ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಹುಲಿ ಮತ್ತು ಚಿರತೆ, ಆನೆ, ನವಿಲು, ಕಾಡ್ಕೋಳಿ, ಆಮೇಲೆ ಹಾವು, ಸಿಕ್ಕಾಪಟ್ಟೆ ಹೆಬ್ಬಾವು ಅದು ಇದು ಅಂತಾರೆ. ಕೈ ಹೋಯ್ತು ಅಂದ್ರೆ 100 ರೂಪಾಯಿ ಒಳಗೆ ಚಲೋ ಸುಮಾರು ಐಟಮ್ ಸಿಕ್ಕೊಂಡೆ. ಬಂದು ಕೊಡು. ಈಗ ಇದಕ್ಕಿಂತ ಜಾಸ್ತಿ ನನ್ನ ಕೈಯಲ್ಲಿ 2 ಐಟಮ್ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ವೇಟ್ ಉಂಟು ನೀರು ಬಾಟ್ಲಲ್ಲಿ. ಹಾಗಾಗಿ ಒಂದು ಚಲೋ ಪ್ಲೇಸ್ ಅಂತೂ ಸಿಕ್ತು ಕ್ಯಾಂಪ್ ಹಾಕೋಕ್ಕೆ. ಹಿಂಗೆ ಇದು ಕೊಟ್ಟಾರೆ ನೋಡು ಎಂತ ಅಂತಾರೆ ಏನು ಒಟ್ಟು ಕರೆಕ್ಟ್ ಹೋಗಿ ಅನ್ನಂಗಿಲ್ಲ. ಆ ಹುಬ್ಬಳ್ಳಿ ಕರಡಿ ಐತಂತೆ ಸೆಂಟ ಜಂಗಲ್ ನೋಡಿ ಎಲ್ಲೂ ಹೊರಗೆ ಬೀಳ್ಬೇಕು. ಅಲ್ಲಿ ಹೆಂಗೆ ದಾಟೋದು? ಕ್ಯಾಮರಾ ಸೈ ಹಾಂ ಶಿಷ್ಯು ದೂರಿಡ್ ಮಾರತ್ತ ಹಡದಲ್ಲಿ. ಅದು ಹೊಸ ಪ್ರಜಾತಿ ಕಪ್ಪೆ. ನನಗಂತೂ ಅದನ್ನ ಕಂಡು ಆಗ್ತೈತಿ. ಯಾವ್ದು ನಾರ್ಮಲಿ ನೋಡಕ್ಕೆ ಅದು ವಿಷದ್ದು ಇರ್ಬೇಕು ನನ್ನ ಲೆಕ್ಕ. ಇದು ಯಪ್ಪ ಇದ್ರೊಳಗೊಂದು ಮನುಷ್ಯನಿಗೆ ಕೊಲ್ಲೋಷ್ಟು ವಿಷ ಇರ್ತದೆ. ಎಲೆ ಕಾಣಂಗೆ ಅಂತೈತಲ್ಲ. ಹಾಂ ಸೇಮ್ ಎಲೆ. ಈಗ ಇಲ್ಲಿಂದ ಇಷ್ಟು ಕಾಣಕತ್ತೈತಲ್ಲ ತಡಿ ಇಲ್ಲ ನೋಡು ಗೋ ಸಾಕು. ಇಲ್ಲಿ ಬೆಡ್ಶೀಟ್ ಮೇಲೆ ಹೋಗೋಣ. ಇಲ್ಲಿ ಅಡಿಲ್ಲ ಇಲ್ಲ ಅಡ್ಡಿಲಾಗಿತ್ತು. ನಾನು ನೋಡ್ರಿ ನಾ ಕಾಡು ಮನುಷ್ಯ, ಬೋಳು ಕಾಡು ಮನುಷ್ಯ. ಈಗ ಅವರೆಲ್ಲರೂ ಬರೋ ಮಟ ಇದಿಷ್ಟು ಜಾಗ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಯಾಕಂದರೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಯಿತು. ಅಲ್ಲಿಂದ ಇಲ್ಲಿ ಮಟ ಅಷ್ಟು ಐಟಮ್ ಅರೇಂಜ್ ಮಾಡ್ಕೊಬರೋಕ್ಕೆ ವಾಚ್ ಶೂಟಿಂದು ಸೆಟ್ ಇದು. ಶೂಟಿಗೋಸ್ಕರ ಈಗ ವಿಡಿಯೋಗೆಲ್ಲ ಬೇಕಾಗ್ತದಲ್ಲ, ಹಂಗಾಗೋಸ್ಕರ ತಂದಿದ್ದು ನನ್ನ ಫ್ರೆಂಡಿಂದು. ಅವನು ಇದನ್ನು ಮತ್ತು ಮೈಕ್ನ ಕೊಟ್ಟು ಅವನದು ತೊಗೊಂಬಂದಿದ್ದ. ಅವನು ವಿಡಿಯೋ ಶೂಟೆಲ್ಲ ಮಾಡ್ತಾನೆ. ಆದರೆ ಸದ್ಯಕ್ಕೆ ಯಾವುದೋ ಅವನು ಹಾಕೋದು ಬೇಡ ಅಂತಿದ್ದಾನೆ. ನಾನು ಸ್ವಲ್ಪ ಟೈಮ್ ಬಿಟ್ಟಾದ್ಮೇಲೆ ಶೂಟೆಲ್ಲ ಮಾಡಿದ್ದು ಒಂದೊಂದರ ಮೇಲೆ ಒಂದೊಂದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋಣ. ಯಾಕಂದರೆ ಇನ್ನೂ ಮಟ್ಟ ಅವನಿಗೆ ಕಾನ್ಫಿಡೆಂಟ್ ಇಲ್ಲ ಮುಖ ತೊಗೊಂಬರೋದಕ್ಕೆ. ಯಾಕಂದರೆ ಕೆಲವೊಂದು ಜನ ಹೆಂಗಿರ್ತಾರಂದರೆ ನಮ್ಮ ಮುಖ ಅಂದರೆ ಹಿಂಗೆ ವಿಡಿಯೋ ಎಲ್ಲ ಮಾಡ್ತೇವೆ ಅಂದ ಕೂಡಲೇ ಚುಡಾಯಿಸೋದು ಹಿಂಗೆಲ್ಲ ಮಾಡ್ತಾರಲ್ಲ. ಸೊ ಅವನಿಗೂ ಹಾಗೆ ಇಷ್ಟೆಲ್ಲ ಖರ್ಚು ಮಾಡಿ ತೊಗೊಂಡಾನೆ, ಆದರೆ ಮಾಡೋಕ್ಕೆಲ್ಲ ರೆಡಿ ಇಲ್ಲ. ನಾನು ಒಂದು ಐಟಮ್ ತೊಗೊಂಬಂದಿನಿ. ನಂದು ಐಟಮ್ ಆ ಮೊಬೈಲು ಮತ್ತು ಆ ಸೆಲ್ಫಿ ಸ್ಟಿಕ್ ಮಾತ್ರ ಸದ್ಯ ಇರೋದು. ನಾ ಬಡವಾಗಿದ್ದೀನಿ ಊಟ ಮಾಡ್ತೀನಿ. ಒಂದು ವಾರಕ್ಕೆ ನಂಗೆ ಬರೀ 500 ರೂಪಾಯಿ ಸಿಗ್ತದೆ ಖರ್ಚಿಗೆ. ಅದು 500 ರೂಪಾಯಿ ಒಳಗೆ ಒಂದು ವಾರ ತೆಗಿಬೇಕು ನಾನು. ಗಾಡಿ ಪೆಟ್ರೋಲಿಂದ ಹಿಡಿದಿಲ್ಲ. A few moments later. ಈಗ ಕ್ಲೀನ್ ಮಾಡಂತೂ ಆಯಿತು. ನಮ್ಮದು ಐಟಮ್ ಎಲ್ಲ ಅಲ್ಲೇ ಉಂಟು. ಸ್ವಲ್ಪ ಕುತ್ಕೊಂತು ನೆಲದ ಮೇಲೆ ಅಂದರೆ ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಬೇಕು. ಇಲ್ಲಾಂದರೆ ನಂಗೆ ಜಸ್ಟ್ ಈಗ ಇಲ್ಲಿ ಚೇಳು ಕಚ್ತಿಲ್ಲ, ಸಣ್ಣ ಕಾಣ್ತದೆ. ಲೊಕೇಶನ್ಗಿಂತ ಈ ಲೊಕೇಶನ್ ಕಚ್ತಿತ್ತು. ಸ್ವಲ್ಪ ಕಟ್ಟಿಗೆನೂ ತೊಗೊಂಡೋಗಿ ಬಂದೆ. ಇದೇನು ಹುಣಸೆ ಹಣ್ಣು ಇದ್ದಂಗೆ ಹುಣಸೆ ಸೊಪ್ಪು ಗಿಪ್ಪು ಸಿಗ್ತಾರಪ್ಪ. ಕುತ್ಕೊಳಕ್ಕೆ ಏನಾರು ಸ್ವಲ್ಪ ಇದ್ದರೆ ಚಲೋ ಆಗ್ತಿತ್ತೇನೋ ನೋಡ್ತೇನೆ ನಾನು. ಬಟ್ ಕಟ್ಟಿಗೆ ಒಂದು ಒಟ್ಟು ಮಾಡ್ಕೊಂಡು ಹೋಗಿ ಅಲ್ಲೇ ನೆಲದ ಮಣ್ಣು ಮೇಲೆ ಕೂತಿರ ನಡೀತದಲ್ಲ. ನಡೀತದೆ, ತೊಂದರೆ ಇಲ್ಲ.
ಅವ್ರು ಬಂದರು ನನಗೆ ಕಟ್ಗೆ ಒಂದು ಒಯ್ದಾರ, ಇಲ್ಲೊಂದು ಸ್ವಲ್ಪ ಕಟ್ಗೆ ಹೊಂಟು ತೊಗೊಂಡೆ. ಸ್ವಲ್ಪ ಸ್ವಲ್ಪ ಒಣ ಈಗ ಬಂದ್ ಮಾಡ. ಅಲ್ಲಿ ಸ್ವಲ್ಪ ಹೈಟೇನ್ ಸಿಗ್ಬೇಕಾಗಿತ್ತು. ಮ್ಯಾಗಿ ಹೆಂಗೆ ಅದನ್ನ ಮ್ಯಾಗಿ ಹೆಂಗೆ ಅದ ಶಂಟ ಚಲೋ ಆಗದೆ ಬಯ್ಯಕತ್ತಾನವ ಮನ್ಸಲ್ಲಿ ಭುವನ ನೋಡಲಿ. ಹಾಂ ಇಲ್ಲೋಡು ಮಸ್ಕಿರಲ್ಲ ಮ್ಯಾಗಿ ಅಂತೂ ಒಂದು ಸ್ವಲ್ಪ ಚಲೋ ಆಗಿಲ್ಲಲ್ಲೇ, ಅಡ್ಡಿಲ್ಲ ಹೊಟ್ಟೆ ತುಂಬ ಅಡ್ಡಿಲ್ಲ. ನಾವು ಮ್ಯಾಗಿದಿಂದ ಆಯಿತು ಎಲ್ಲ ಆಯಿತು, ಲಾಸ್ಟಿಗೆ ಜಂಗಲ್ ಎಷ್ಟು ದೂರ ಉಂಟು ಅಂತೇಳಿ ನಾವು ತೋರಿಸ್ಕೊತ ಬರ್ತೀವಿ. ಕ್ಯಾಮ್ರಾಮನ್ ಬಾ ಪಟ ಪಟ ಇದು ಮಾಡಿ ಸಾಯಿಲ್, ಅವನಿಗೂ ಸಿಕ್ಕಾಪಟ್ಟೆ ಬೇಜಾರೆಲ್ಲ ಆಗೋಗ್ಬಿಟ್ಟ. ಸಾಯಿಲ್ ಅಷ್ಟೊತ್ತಿಂದ ತಲೆ ಎಲ್ಲ ಹಾಳಾಗಿ ಹೋಗ್ಬಿಟ್ಟದೆ. ಇಲ್ಲಿ ಸೊಳ್ಳೆ ಆಗಲಿ ಚೇಳಾಗಲಿ ಕಪ್ಪೆ, ಅವಾಗ ಅವ್ನಿಗೆ ಯಾರಿಗೋ ಹಾವು ಕಾಣ್ತಂತೆ, ನಿಜ ಅನ್ನೋ ಸುಳ್ಳು ಗೊತ್ತಿಲ್ಲ. ಈ ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಜಂಗಲ್ ಉಂಟು ಮಾತ್ರ, ಮಸ್ತ್ ಸೆಕ್ಸಿ. ಅಂದರೆ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಹೊರದೇಶಕ್ಕೆಲ್ಲ ತಿರ್ಗೋಕ್ಕಿಂತ ನಮ್ಮ ಕರ್ನಾಟಕದವರು ನಮ್ಮ ಸಿರ್ಸಿ ಒಳಗಾಗಲಿ ಅಂದರೆ ಅವ್ರವ್ರು ಇರೋವಂಥ ಊರೊಳಗಾಗಲಿ ಇದನ್ನು ತೆಗೆಯೋದು ಬೆಸ್ಟು. ಜಂಗಲ್ ಗಿಂಗಲ್ ಒಳಗೆಲ್ಲ ಸ್ವಲ್ಪ ವೆಕೇಷನ್ ಮಾಡೋದು ಬೆಸ್ಟು. ಎಲ್ಲಿಂದನೂ ಸಿಟಿ ಸೌಂಡ್ ಕೇಳ್ತಾ ಉಂಟಪ್ಪ ಇಲ್ಲ ಯಾಕೆ? ಹಾಂ ನಮ್ಮ ಇವನು ಸಿಟಿ ಹೊಡೆದಂಗೆ ಕೇಳ್ತಾ ಉಂಟು. ಕ್ಲೀನ್ ಮಾಡೋಕತ್ತೇನಿಲ್ಲ. ಒಂದು ಸೆಕೆಂಡ್ ಬಾ ಇಲ್ಲಿ ಪಟಕ್ಕೆ ಓಡ್ ಬಾ. ಎಂತ ಆಯ್ತಾ ನೀ ಕಡ್ದಿ? ಹಾಂ ಪಟಕ್ ಆ ಕಡೆಯಿಂದ ಕಡೆ ಹಾಂ ಇಷ್ಟೊತ್ತು ಮಠ ನೋಡ್ಬೇಕಂದ್ರೆ ನಮ್ಮ ಹತ್ರ ನೀರಿಲ್ಲ. ಒಂದು ಸೆಕೆಂಡ್ ನಾನು ನಿಮಗೆ ತೋರಿಸ್ಬೇಕಂದ್ರೆ ಹಾಂ ಬಂದೆ. ಅಲ್ಲೆಲ್ಲೋ ನೀರು ಸಿಕ್ತಂತೆ. ಈಗ ನೋಡ್ರೆ ನಮ್ಮದು 1 ಬಾಟ್ಲು ಖಾಲಿ, 2 ಬಾಟ್ಲೊಳಗೆ ಇಷ್ಟೇ ನೀರು, 3 ಬಾಟ್ಲೊಳಗೆ ಇಷ್ಟೇ ನೀರು. ಜಾಸ್ತಿ ನೀರು ಇಲ್ಲ ಏನೂ ಇಲ್ಲ. ಇವೆಲ್ಲ ಕಸ ಗಿಸ ಎಲ್ಲ ನೀವು ಟೆನ್ಷನ್ ತೊಗೋಬೇಕಂತಿಲ್ಲ, ನಾವೆಲ್ಲ ತೊಗೊಂಡು ಅಂದರೆ ತೊಗೊಂಡು ಹೋಗ್ತೀವಿ. ಇಲ್ಲ ಒಬ್ಬ ಕ್ಲೀನ್ ಮಾಡೋಕತ್ತಾನೆ. ಅಲ್ಲೆಲ್ಲೋ ನೀರು ಉಂಟಂತೆ. ಪಟಕನೆ ಹೋಗ ಪಟಕನೆ ಪಟ ಪಟ ಅವ್ವ ದೂರ ಎಂತ ಆಯ್ತಾ? ಎಲ್ಲಿ? ನನ್ನ ಫ್ರೆಂಡು ಇದರಿಂದ ಮುಂದೆಲ್ಲೋ ನೀರು ಉಂಟಂತೆ. ಸ್ವಲ್ಪ ಕ್ಲೀನಾಗಿರೋ ನೀರು ಟೈಪ್ ಏನಾರು ಕಂಡ್ರೆ ಅಡ್ಡಿಲ್ಲ. ಅಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೇವೆ ಮುಂದೆ ಕರ್ಕೊಂಡು. ಯಾಕಡೆ ಉಂಟೆ ಬಾ ನೋಡು ಆ ವಿಡಿಯೋ ನೀರಲ್ಲಿ ನೋಡು. ನಿತೀಶ ಕಟ್ ನಮ್ಮ ಹುಡುಗ ನಿಂಗೆ ಹೊಳೆ ಸಿಗ್ಬೇಡ ನೀರು ಹೊಳೆ ಅದನ್ನೇ ಹೊಡ್ಕೊತ ಹೋಗ್ತಿರೋದು ಈಗ. ಬಾಯ್ ಬಾಯ್ ಜಂಗಲ್. ಸರಿ ನಮ್ಮ ಮುಂದಕ್ಕೆ
ಎಲ್ಲಿಂದ ಮುಂದೆ ಹೋಗೋದು? ಹಾಂ ಇಲ್ಲ ಹಿಂಗೆ ಸೀದಾ ಅಲ್ಲ? ಬ್ಲರ್ ಮಾಡುವನ ಅವ ಲಾಸ್ಟ್ ವೈಟ್ ಕಲರ್ ಇದ್ದವನಿಗೆ ಮುಖ ಬ್ಲರ್ ಮಾಡ್ಬೇಕಂತೆ. ಈಗ ಅವ ಹೇಳ್ದಂಗೆ ಇಲ್ಲೇ ಮುಂದ್ಗಡೆ ಹೊಳೆ ಎಲ್ಲೋ ಸಿಕ್ತು ಅವನಿಗೆ. ಅವ ಅಂದರೆ ರಿಸರ್ಚಿಗೆ ಎದಕ್ಕೋ ಹೋಗಿದ್ದಂತೆ, ಆವಾಗ ಅವನಿಗೆ ಹೊಳೆ ಕಂಡಿದ್ದು. ಸಣ್ಣದಾಗಿರೋ ಹೊಳೆ ಆದರೂ ಚೆನ್ನಾಗುಂಟು, ಸ್ವಲ್ಪ ಕಾಡು ಒಳಗೈತಿ. ಹುಷಾರು 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 ಹುಷಾರು. ಇಲ್ಲ ಆ ಕಡೆ ಎಲ್ಲ ಮುಂದುಂಟಂತೆ, ಕಡೆ ಎಲ್ಲ ದಾರಿ ಮಾಡ್ಕೊಂತ. ಹಾಂ ಸೌಂಡು ನಿಮಗೂ ಕೇಳ್ತಾ ಇದ್ರೆ ಕೇಳ್ಬೋದು. ಹೊಳೆ ನೀರು ಬೀಳ್ತಾ ಇರೋ ಟೈಪ್ ಸೌಂಡ್ ಕೇಳ್ತಾ ಉಂಟಲ್ಲಿ ಮುಂದೆ. ಅವ್ವ ತಾಯಿನಾಡ ಇಲ್ಲಿ ಕಾಲ ಹತ್ರ ಹುಷಾರು. ಸರಿ ಈ ಕಡೆ ಎಲ್ಲರೂ ನೋಡ್ತಾ ಬರ್ತೇನೆ, ಯಾಕಂದರೆ ಒಂದೇ ಲೊಕೇಶನಿಗೆ ಹೋಗ್ಬಿಟ್ರೆ ನಮಗೆ ಸಿಗ್ತದೆ. ನಂಗೆ ಇಲ್ಲಿ ಸಿಗ್ತಿರ್ಬೇಕು, ಮೇ ಬಿ ನನಗೆ ಸಿಗ್ತಿರ್ಬೇಕು. ಬೇಗ ಬಾ, ಸಿಕ್ತ. ಇಲ್ಲೇ ಒಣಗಿರೋ ಹೊಳೆ ಸಿಕ್ತು ಅವರಿಗಲ್ಲಿ. ಮುಂದೆಲ್ಲ ಅವರಿಗೆ ಸಿಟಿ ಒಳಗಿರೋ ಏನೋ ಸೌಂಡ್ ಕೇಳ್ತಾ ಇರ್ಬೋದು. ಇಲ್ಲಿ ಬರ್ರಿ ತೋರಿಸ್ತೆ. ಇಲ್ಲಿಂದ ಅವ್ರು ಕರೀತಾ ಇದ್ದಾರೆ. ನನ್ನ ಲೆಕ್ಕ ಅವರಿಗೆ ಬೆಟರ್ ಸೋರ್ಸ್ ಸಿಕ್ಕಿರ್ಬೋದು. ನನಗೆ ಸಿಕ್ಕಿರೋ ಸೋರ್ಸು ಫುಲ್ ರಾಡ್. ಹಾಂ, ಅವರು ಕರೀತಾ ಇದ್ದಾರೆ ಅಂದರೆ ಅವ್ರಿಗೆ ಚಲೋ ಸೋರ್ಸ್ ಸಿಕ್ಕಿರ್ಬೋದು. ಅವ್ರು ಪದೇ ಪದೇ ಸಿಟಿ ಹೊಡಿತಾ ಇದ್ದಾರೆ. ನನಗಿಲ್ಲಿ ಸಿಕ್ಕಿರೋ ಸೋರ್ಸ್ಗಿಂತ ಚಲೋ ಸೋರ್ಸ್ ಸಿಕ್ಕಿರ್ಬೋದು. ನೋಡು ಬರೀ ಪಟ ಪಟ. ಅಯ್ಯವ್ವ, ಕಾಲ್ಗಿಲೆಲ್ಲ ಹರಿದ್ಗಿರ್ದೆಲ್ಲ ಹೋಗ್ತೇನೆ ಮರ ನಾನು. ಅವ್ರಿಗೆ ಚಲೋ ಸೋರ್ಸ್ ಸಿಕ್ತು. ಓಡ್ಬಾ, ಕ್ಯಾಮ್ರಾ ಕೆಳಗೆ ಮಾಡು ಕ್ಯಾಮ್ರಾ ಕೆಳಗೆ ಮಾಡು. ಏ ಸಿಕ್ತಲ್ಲಿ ಒಂದು ರಿಸೋರ್ಸ್ ನೀರಾರು ಸಿಕ್ತು. ನೋಡ್ಬೇಕೀಗ. ಈಗ ಮೀನ್ಸು ಏನೇನೋ ಸೌಂಡ್ ಬರ್ತಾ ಉಂಟು ಇಲ್ಲೆಲ್ಲ. ಈಗ ನಮ್ಮ ಪ್ರಕಾರ ಇದಂತೂ ಕುಡಿಯೋಕ್ಕಾಗಲ್ಲ, ಯಾಕಂದರೆ ಇದು ಸಿಕ್ಕಾಪಟ್ಟೆ ಫುಲ್ ಗಲೀಜಾಗಿರೋ ನೀರು. ಮುಂದ್ಗಡೆ ಎಲ್ಲರೂ ಕುಡಿಯೋಕ್ಕೆ ನೀರು ಸಿಗ್ತದೋ ಅಥವಾ ಬರೀ ಸ್ನಾನ ಮಾಡೋಕ್ಕೆ ನೀರು ಸಿಗ್ತದೋ ನೋಡಬೇಕು. ಹಾಂ, ಮುಂದೆ ನೋಡುವ ಬರ್ರಿ. ಹಾಂ, ಕೊನೆಗೂ ಅಲ್ಲಿಂದ ಹೆಂಗೆಂಗೆ ಅಮ್ಮ ಹತ್ಕೊಂಡು ಎಲ್ಲ ಬಂದ್ವಿ. ಇಷ್ಟೆಲ್ಲ ಸೊಪ್ಪು ಗಿಪ್ಪು ಮಧ್ಯೆ ಹಾವು ಗಿವಿತ್ತು. ಅಯ್ಯಪ್ಪ. ಸೊ ಕೊನೆಗೂ ಬಂದಿರೋದು ಈ ಹೊಳೆ ಸಿಕ್ಕಿರೋದು. ತೋರ್ಸ ಕಡೆ. ಸೊ ಕಾಲ್ಗಿಲ್ಲೆಲ್ಲ ಸಿಕ್ಕಾಪಟ್ಟೆ ಜಾರ್ತಾ ಉಂಟು ಅಲ್ಲಿಂದ ಬಂದಿದ್ದು. ನನ್ನ ಪ್ರಕಾರ ಇಲ್ಲಿ ಈಜಂತೂ ಹೊಡಿಬೋದು. ನೀರು ಕುಡಿಯೋಕ್ಕೆ ನಂಗಲ್ಲಿ ಒಂದು ಸಂಧಿ ಒಳಗೆ ನೆಲದಿಂದ ಅಂದರೆ ನಿಜವಾಗ್ಲೂ ಫಿಲ್ಟ್ರಾಗಿ ಬರ್ತಿರೋದಂತೂ ಅದರದ್ದೊಂದು ಕ್ಯಾಪ್ ಒಂದು ಹಾಕ್ತೇನೆ ನಾನು. ನೀರು ಕುಡಿಯೋಂಥ ಸೋರ್ಸಿಂದ ಬರ್ತಾ ಇರೋದಲ್ಲಿ ಮುಂದ್ಗಡೆ ಅದನ್ನು ತೋರಿಸ್ತೇನೆ. ಹೀಗೆ ಹಂಗಿಂಗಂತೂ ನೀರಂತೂ ಸಿಕ್ತು. ಅಲ್ಲಿ ಒಂದು ಕಡೆ ಸೋರ್ಸಲ್ಲಿ ಕುಡಿಯೋ ನೀರಿಂದು ಸೋರ್ಸು ಕಾಣ್ತಾ ಉಂಟು ನನ್ನ ಲೆಕ್ಕ. ಎಷ್ಟು ಉಂಟು ಗೊತ್ತಿಲ್ಲ. ಇಲ್ಲಿಂದ ಸ್ವಲ್ಪ ಹಿಂದ್ಗಡೆ ನೋಡಿದ್ರೆ ಒಂದು ಸ್ವಲ್ಪ ಆಯಿತು. ಈಗ ನೋಡ್ರೆ ತೊಡೆ ಮಟ್ಟ ಬಂತು. ಒಂದು ಸೆಕೆಂಡ್ ಮೈಕ್ ನಾ ಕಡೆ ನಾ ಇವತ್ತು ನೀರೊಳಗೆ ಹೋಗ್ತಾ ಇಲ್ಲ ಅಂದರೆ ಸಮಾಧಾನ ಆಗಲ್ಲ ನನಗೆ. ಹಳಿಲ್ಲ 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 ಮೈಕ್ ಆಳಿಲ್ಲ ಸ್ವಲ್ಪ. ಅಂದರೆ ಸ್ಟಾರ್ಟಿಂಗಿಗೆ ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ನಾನು ಹಿಂಗಲ್ಲಿ ನಿಮಗೆ ತೋರ್ಸ್ ಸಿಕ್ಕಾಪಟ್ಟೆ ಕೋಲ್ಡ್ ಉಂಟು ನೀರು. ವಾತಾವರಣನೂ ಹಂಗೆ ಹತ್ರ ಬರ್ತಾ ಹೋಗೋ ಅಥವಾ ಝೂಮ್ ಮಾಡಿ ತೋರ್ಸೋಗಿ ಬರೋಕ್ಕಾಗಲ್ಲ ಅಂದರೆ ಕ್ಯಾಮ್ರಾ ಇಲ್ಲ ಒದ್ದಾಗ್ತದೆ. ಜೇಡ್ರ ಬಲ್ಲೆ ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಆಗಿ ಇದೈತಣ್ಣ. ಕುಡಿಯೋಕೆ ನೀರು ಸಿಕ್ತಲೆ. ಹಾಂ, ಈಗ ಅಷ್ಟೊತ್ತಿಂದ ಹುಡುಕ್ತಾ ಇದ್ದಿದ್ದಕ್ಕೆ ಈ ಒಂದು ಹೊಳೆ ಸಿಕ್ಕಿದ್ದಲ್ದೆ ಇಲ್ಲಿ ಒಳಗಿಂದ ಕುಡಿಯೋ ನೀರು ಸಿಕ್ತು ನಮಗೆ. ನಿಮ್ಗೆ ತೋರಿಸ್ತೀವಿ ಇಲ್ಲಿ ಹತ್ರ ಮೈಕೊಂದು ಮಾರ ಹುಷಾರು. ಇಲ್ಲ
ಹೋಲ್ ಕರೆಕ್ಟಾಗಿ ತೋರಿಸ್ತಾರೆ. ಇಲ್ಲಿ ಒಳಗಿಂದ ನೀರು ಬರ್ತಾ ಉಂಟು. ಕುಡಿ ನೋಡಲಿ, ಕ್ಲಿಯರಾಗಿ ಉಂಟು. ಟೇಸ್ಟ್ ಅನ್ಸುತ್ತೆ. ಸೇಮ್ ನೀರು, ಫಿಲ್ಟರ್ ನೀರಣ್ಣ. ಮೀನು ಎದೆಗೆಲ್ಲ ಹೊಡ್ಯಾಕತ್ತದ. ಸೊ ಇದ್ರ ಮುಂದೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಕುಡಿಯೋ ನೀರಿಂದ ಹಿಡಿದು ಎಲ್ಲನೂ ಖಾಲಿ. ನಮ್ಮ ಹತ್ರ 600 ರೂಪಾಯಿ ಒಳಗೆ ಎಷ್ಟೊತ್ತು ಮಾಡೋಕ್ಕಾಗ್ತದೆ ಮಾಡಿದ್ವಿ. ಸೊ ಮುಂದಿನ ವೀಡಿಯೋಗೋಸ್ಕರ ಕಾಯ್ಕೊತಾ ಇರ್ರಿ. ಬಾಯ್.